ಸಿಕ್ಸ್ ಪ್ಯಾಕ್ ಮಾಡೋದಕ್ಕೆ ನಿಮ್ಮ ಡಯಟ್ ಲಿಸ್ಟ್ ಅಲ್ಲಿ ಏನೆಲ್ಲ ಇತ್ತು, ಯಾವ ಟೈಮ್ ಏನೇನು ಫುಡ್ ತಗೊಂತಿದ್ರಿ? ಚಿಕನ್ ಜಾಸ್ತಿ, ಲೈಕ್ ಎವ್ರಿ ಮೀಲ್ 200 ಗ್ರಾಮ್ಸ್ ಚಿಕನ್ ಆಗ್ತಿದೆ. ಅಂದ್ರೆ ರೈಸು ಇಂಪಾರ್ಟೆಂಟ್, ಕಾರ್ಬ್ಸ್ ಬೇಕೇ ಬೇಕು ಬಾಡಿಗೆ. ನನ್ನ ಬಾಡಿಗೆ ಏನ್ ಬೇಕೋ ಅದನ್ನ ನಾನು ಮಾಡಿದ್ದೆ. ಎಲ್ರಿಗೂ ಇದು ಸೆಟ್ ಆಗಲ್ಲ. ಪ್ರೊಡ್ಯೂಸರ್ ಬಂದು ಈ ತರ ಹೇಳಿದ್ದಾರೆ, ಆ ಟೈಮ್ ಈ ತರ ಬಾಡಿ ಬೇಕು ಅಂತ ಏನ್ ಮಾಡ್ತಾ ಏನ್ ಬರಕ್ಕಾಗಲ್ಲ. ಬಂದ್ರೆ ಡಯಟ್ ಎಲ್ಲ ಹೋಗುತ್ತೆ, ಅದು ಇದು ಅಂತೆಲ್ಲ ಸುಮ್ಮನೆ ಮಾಡ್ಬೇಕನ್ನೋದಾದ್ರೆ ನಿಮ್ಗೆ ನೋಡಿ, ಈಗ ನಾವು ವಾಟರ್ ಕಟ್ ಎಲ್ಲ ಮಾಡೋದು ಇಲ್ಲ ಅಂತಂದ್ರೆ ನೀವು ನ್ಯಾಚುರಲ್ ಆಗು ಸಿಕ್ಸ್ ಪ್ಯಾಕ್ ಮಾಡ್ಕೊಬಹುದು. ಸಿಕ್ಸ್ ಪ್ಯಾಕ್ ಮಾಡೋದಕ್ಕೆ ನಿಮ್ಮ ಡಯಟ್ ಲಿಸ್ಟ್ ಅಲ್ಲಿ ಏನೆಲ್ಲ ಇತ್ತು, ಯಾವ ಟೈಮ್ ಏನೇನು ಫುಡ್ ತಗೊಂತಿದ್ರಿ, ಅಂಡ್ ಸಪ್ಲಿಮೆಂಟ್ಸ್ ತಗೊಂತೀನಿ ಅಂತ ಹೇಳಿದ್ರಿ, ಪ್ರೋಟೀನ್ ಪೌಡರ್ ಎಲ್ಲ ತಗೊಂತೀನಿ ಅಂತ ಹೇಳಿದ್ರಿ, ಯಾವ ಟೈಮ್ ತಗೊಳ್ತಿದ್ರಿ ಅಂತ? ಬೆಳಿಗ್ಗೆ ವರ್ಕೌಟ್ ಆದ್ಮೇಲೆ ತಗೊಂತಾ ಇದ್ದೆ ಸ್ಕೋಪ್. ಅದಾದ್ಮೇಲೆ ಪ್ರೋಟೀನ್ ಜಾಸ್ತಿ ಇರ್ತಾ ಇತ್ತು. ಚಿಕನ್ ಜಾಸ್ತಿ, ಲೈಕ್ ಎವ್ರಿ ಮೀಲ್ 200 ಗ್ರಾಮ್ಸ್ ಚಿಕನ್ ಆಗ್ತಿದೆ. 100 ಗ್ರಾಮ್ಸ್ ವೆಜಿಟೇಬಲ್ಸ್ ಆಗ್ತಿದೆ. ಕಮ್ಮಿ, ಲೈಕ್ ಲಾಸ್ಟ್ ಅಲ್ಲಿ ಇನ್ನೇನ್ ಫೋಟೋಶೂಟ್ ಇನ್ನೊಂದು 15 ಡೇಸ್ ಇದೆ ಅಂತಂದಾಗ ಕಾರ್ಬ್ಸ್ ನ ಒಂದು 30 ಗ್ರಾಮ್ 40 ಗ್ರಾಮ್ ರೈಸ್ ಅಷ್ಟೇ ತಿಂತಾ ಇದೆ. 30 ಗ್ರಾಮ್ ಅಂದ್ರೆ ಒಂದ್ 2 ತುತ್ತು 3 ತುತ್ತು. ಅಂದ್ರೆ ರೈಸು ಇಂಪಾರ್ಟೆಂಟ್ ಬಾಡಿಗೆ. ಕಾರ್ಬ್ಸ್ ಬೇಕೇ ಬೇಕು ಬಾಡಿಗೆ. ರೈಸ್ ಬಿಟ್ಬಿಡ್ಬೇಕು, ಚಪಾತಿ ಬಿಟ್ಬಿಡ್ಬೇಕು, ಕಾರ್ಬ್ಸ್ ತಿನ್ಲೇಬಾರ್ದು. ಇವೆಲ್ಲ ಮಾಡಿದ್ರೆ ಇನ್ನ ಮಸಲ್ ಲಾಸ್ ಆಗುತ್ತೆ. ಮಸಲ್ ಗೇನ್ಗೋಸ್ಕರ ನೀವು ಕಾರ್ಬ್ಸ್ ನ ಹಾಕ್ಲೇಬೇಕು. ಆದ್ರೆ ಎಷ್ಟು ಹಾಕ್ಬೇಕೋ ಅಷ್ಟೇ ಹಾಕ್ಬೇಕು. ಆಮೇಲೆ ಇವಾಗ ನನಗೆ ನಾನು ಈ ತರ ಡಯಟ್ ಮಾಡಿದೆ, ಅದ್ ನನ್ ಬಾಡಿಗೆ ಸೆಟ್ ಆಗೋದು. ನನ್ ಬಾಡಿಗೆ ಏನ್ ಬೇಕೋ ಅದನ್ನ ನಾನು ಮಾಡ್ತಾ ಇದ್ದೀನಿ. ಎಲ್ರಿಗೂ ಇದು ಸೆಟ್ ಆಗಲ್ಲ. ಎಲ್ರಿಗೂ ಏನ್ ಬೇಕೋ ಅವ್ರ ಬ್ಲಡ್, ಪ್ರತಿಯೊಬ್ರು ಬಂದವ್ರಿಗೆ ಇವಾಗ ಪರ್ಸನಲ್ ಟ್ರೈನಿಂಗ್ ತಗೊಂತಾರಲ್ಲ, ಅವ್ರು ಅಷ್ಟು ಜನದ್ದು ಬ್ಲಡ್ ಟೆಸ್ಟ್ ತಗೊಂತಾರೆ. ಇವರು ಬ್ಲಡ್ ಟೆಸ್ಟ್ ತಗೊಂಡು ಅದನ್ನ ನೋಡಿ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ, ಅವ್ರಿಗೆ ಏನ್ ಜಾಸ್ತಿ ಬೇಕು, ಏನ್ ಕಡಿಮೆ ಬೇಕು ಅವೆಲ್ಲ ಚೆಕ್ ಮಾಡಿ ಅದ್ರ ಪ್ರಕಾರ ಒಂದ್ ಡಯಟ್ ಕೊಡ್ತಾರೆ ಇವರು. ಆತರ ಇವಾಗ ನನಗೆ ಈ ತರ ಡಯಟ್, ಯಾಕಂದ್ರೆ ನನಗೆ ಅದು ಬೇಕು. ನನಗೆ ಬೇರೆದೆಲ್ಲ ವಿಟಮಿನ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಇನ್ನ ಜಾಸ್ತಿ ಇದೆ ನನಗೆ. ನನ್ ಅಷ್ಟು ವರ್ಷದಿಂದ ಮಾಡ್ತಾ ಇರೋದ್ರಿಂದ, ನನ್ನ ಆಕ್ಟಿವಿಟೀಸ್ ಆ ತರ ಇರೋದ್ರಿಂದ ನನ್ ಬೇರೆದೆಲ್ಲ ಚೆನ್ನಾಗಿದೆ. ಫುಡ್ ಅಲ್ಲಿ ಈ ತರ ಲೈಕ್ ಪ್ರೋಟೀನ್ ಬೇಕು, ಮಸಲ್ ಗೇನ್ ಏನೇನ್ ಬೇಕೋ ಅದು ಮಾತ್ರ ತಗೊಂಡು ನಾನು ಇಂಟೇಕ್ ಮಾಡಿ ವರ್ಕೌಟ್ ಮಾಡೋದ್ರಿಂದ ಈ ತರ ರಿಸಲ್ಟ್ ಬರ್ತದೆ. ಆಸ್ ಎ ಟ್ರೈನರ್ ಆಗಿ ನೀವು ಅವ್ರಿಗೆ ಒಂದು ಇಷ್ಟು ಡ್ಯೂರೇಷನ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ನಾನು ಯಾಕಂದ್ರೆ ಪ್ರತಿಯೊಬ್ಬ ಸಿಕ್ಸ್ ಪ್ಯಾಕ್ ಮಾಡ್ಬೇಕು ಅನ್ನೋಂತಹ ಹೋಗುವಂತಹ ಪರ್ಸನ್ ಇಷ್ಟು ಟೈಮಲ್ಲಿ ನಾನು ಮಾಡಬೇಕು ಅಂತ ಒಂದು ಡ್ಯೂರೇಷನ್ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಸೊ ನೀವು ಅವ್ರ ಎಕ್ಸ್ಪೆಕ್ಟೆಡ್ ಇಟ್ಕೊಂಡಿರುವಂತ ಡ್ಯೂರೇಷನ್ಗೂ ನಿಮ್ಮ ವೇವ್ ಲೆಂತ್ಗೂ ಮ್ಯಾಚ್ ಆಗುತ್ತಾ, ಅಥವಾ ಏನಂತಂದ್ರೆ ಟೈಮ್ ಏನಾದ್ರು ಹಿಡಿಯುತ್ತಾ? ಅಂದ್ರೆ ಯಾಕಂದ್ರೆ ಒಬ್ಬೊಬ್ಬರ ಬಾಡಿಗೂ ಒಂದೊಂದು ರೀತಿಯಾದ ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಎಷ್ಟು ಟೈಮ್ ತಗೊಂಡ್ರು ಇವರು ಒಂದು ಸಿಕ್ಸ್ ಪ್ಯಾಕ್ ಮಾಡೋದಕ್ಕೆ ಅಂತ? ಧನುಷ್ ಅವ್ರನ್ನ ಕುರಿತಾಗಿ ಹೇಳ್ಬೇಕು ಅಂತಂದ್ರೆ, ಧನುಷ್ ಅವರು ನನ್ನ ಹತ್ರ ಮುಂಚೆಯಿಂದಾನು ಮಾಡ್ತಾ ಇದ್ರಿಂದ ನನಗೊಂದು ಐಡಿಯಾ ಇತ್ತು. ಸೊ ಧನುಷ್ ಅವ್ರಿಗೆ 3 ತಿಂಗಳಲ್ಲೇ ಮಾಡ್ಬೋದಾ, ಅಥವಾ 6 ತಿಂಗಳಲ್ಲಿ ಮಾಡ್ಬೋದಾ, ಅಥವಾ ಇನ್ನ ಜಾಸ್ತಿ ಬೇಕಾಗುತ್ತೆ ಅಂತ. ಸೊ ಧನುಷ್ ಅವ್ರು ಆಲ್ರೆಡಿ ಸಣ್ಣನೇ ಇದ್ರು. ಸೊ ಹಾಗಾಗಿ ಅವ್ರಿಗೆ ಅಬ್ಡಮನ್ ಮಸಲ್ ಎಲ್ಲ ನಾವು ಆಲ್ರೆಡಿ ಬಿಲ್ಡ್ ಮಾಡ್ಕೊಂಡಿದ್ವಿ. ಆಮೇಲೆ ಸಿಕ್ಸ್ ಪ್ಯಾಕ್ ಅನ್ನೋದು ಯಾವಾಗ್ಲೂ ಇಟ್ಕೊಳ್ಳೋದು ಹೆಲ್ದಿ ಅಲ್ಲ. ಅದು ಯಾವ್ದಾದ್ರು ಒಂದು ಇದಾದಾಗ, ಅಂದ್ರೆ ನಿಮ್ಗೆ ಫೋಟೋ ಶೂಟ್ ಇದೆ ನಾಳೆ, ಯಾವ್ದೋ ಒಂದು, ಈಗ ಲಾಸ್ಟ್ ಟೈಮ್ ಧನುಷ್ ಅವ್ರು ಫಸ್ಟ್ ಟೈಮ್ ಮಾಡಿದ್ ಬಂದ್ಬಿಟ್ಟು ಯಾವ್ದೋ ಒಂದು ಬಾಕ್ಸಿಂಗ್ ಇದಿತ್ತು ಶೂಟಿಂಗ್ ಅಲ್ಲಿ, ಸೀರಿಯಲ್ ಅಲ್ಲಿ ಬಾಕ್ಸಿಂಗ್ ಎಪಿಸೋಡ್ ಇತ್ತು. ಅದಕ್ಕೆ ಟ್ರೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಆ ಟೈಮಲ್ಲೇ ಇದಕ್ ಬೇರೆ ಹೋಗಿದ್ದೆ, ಮಿನಿ ಸೀಸನ್, ಬಿಗ್ ಬಾಸ್ ಮಿನಿ ಸೀಸನ್ಗೆ ಹೋಗಿದ್ದೆ. ಅದಕ್ಕೋಸ್ಕರನೇ ಬರಲ್ಲ ಅಂತ ಇದ್ದೆ. ಆದ್ರೂ ಫೋರ್ಸ್ ಮಾಡಿ ಕರ್ಸ್ಕೊಂಡ್ರು ಅವರು. ಯಾಕಂದ್ರೆ ನಾನು ಡಯಟ್ ಅಲ್ಲಿ ಇದ್ದೀನಿ, ಆ ಬಾಡಿ ಲೈಕ್ ನಮ್ ಪ್ರೊಡ್ಯೂಸರ್ ಬಂದು ಈ ತರ ಹೇಳಿದ್ದಾರೆ, ಆ ಟೈಮ್ಗೆ ಈ ತರ ಬಾಡಿ ಬೇಕು ಅಂತ. ಅದಕ್ಕೆ ಟ್ರೈನ್ ಮಾಡ್ತಾ ಏನ್ ಬರಕ್ಕಾಗಲ್ಲ, ಬಂದ್ರೆ ಡಯಟ್ ಎಲ್ಲ ಹೋಗುತ್ತೆ, ಅದು ಇದು ಅಂತೆಲ್ಲ. ಆದ್ರೂ ಫೋರ್ಸ್ ಮಾಡಿ ಕರ್ಸ್ಕೊಂಡ್ರು. ಸೊ ಆ ರೀತಿ ಅಂದ್ರೆ ನಿಮ್ಗೆ ಏನಾದ್ರೂ ಒಂದು ಕಾಂಪಿಟೇಷನ್ ಮಾಡ್ಬೇಕಾ, ಅಥವಾ ಏನಾದ್ರೂ ಒಂದು ಫೋಟೋ ಶೂಟ್ ಮಾಡ್ಬೇಕಾ, ನೀವು ಮಾಡೆಲಿಂಗ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ ಪರ್ಪಸ್ ಏನು, ಅದ್ರ ಮೇಲೆ ಸಿಕ್ಸ್ ಪ್ಯಾಕ್ ಮಾಡ್ಬೇಕು, ಅಥವಾ ನಾನು ಸುಮ್ನೆ ಮಾಡ್ಬೇಕಾ? ಸುಮ್ನೆ ಮಾಡ್ಬೇಕನ್ನೋದಾದ್ರೆ ನಿಮ್ಗೆ ನೋಡಿ, ಈಗ ನಾವು ಇವ್ರಿಗೆ ಧನುಷ್ ಅವ್ರಿಗೆ ಇದ್ ಮಾಡಿದ್ವಿ, ವಾಟರ್ ಕಟ್ ಎಲ್ಲ ಮಾಡಿದ್ವಿ. ಆ ರೀತಿ ವಾಟರ್ ಕಟ್ ಎಲ್ಲ ಮಾಡಕ್ ಹೋಗ್ಬಾರ್ದು, ಎಲ್ಲರೂ ಒಳ್ಳೇದಲ್ಲ ಅದು. ಏನಾದ್ರೂ ಒಂದು ಫೋಟೋ ಶೂಟ್ ಇದೆ ಅಥವಾ ಏನೋ ಒಂದು ಶೂಟಿಂಗ್ ಇದೆ ಅಂತ ಮಾತ್ರನೇ ಮಾಡ್ಬೇಕು. ಇಲ್ಲ ಅಂತಂದ್ರೆ ನೀವು ನ್ಯಾಚುರಲ್ ಆಗು ಸಿಕ್ಸ್ ಪ್ಯಾಕ್ ಮಾಡ್ಕೊಬಹುದು, ಅದೇನು ತೊಂದರೆ ಇಲ್ಲ. ಬಟ್ ಆದ್ರೆ ನೋಡಿ ಮಾಡಿ ಗೈಡೆನ್ಸ್ ಅಲ್ಲಿ ಮಾಡ್ಬೇಕು ಸಿಕ್ಸ್ ಪ್ಯಾಕ್ ಮಾಡ್ಬೇಕಾದ್ರೆ. ಅಲ್ಲ, ಟೈಮ್ ಇವ್ರು ಎಷ್ಟು ತಗೊಂಡ್ರು ಅಂತ? ಟೈಮು ನಾವು ಸ್ಟಾರ್ಟ್ ಮಾಡಿದ್ 15 ಡೇಸ್, 15 to 16 ಡೇಸ್ ಫಸ್ಟ್ ಮಾಡಿದ್ ನಾನು. 2 years ಬ್ಯಾಕ್, 3 years ಬ್ಯಾಕ್ ಅಲ್ವಾ? 3 years ಬ್ಯಾಕು. ಅವಾಗ ನಾನು ಫೋಟೋ ಶೂಟ್ ಮಾಡಿಸ್ಬೇಕು ಅಂದ್ರೆ ಇನ್ನ ತುಂಬಾ ಟೈಮ್ ಇತ್ತು, 1-2 months ಇತ್ತು. ಆಮೇಲೆ ಸಡನ್ ಆಗಿ ನಮ್ಮ ಮನೆಯವ್ರು ಏನೋ ಟ್ರಿಪ್ ಹೋಗ್ಬೇಕು ಅಂತ, ಸಿಂಗಾಪುರ್ ಮಲೇಷಿಯಾ ಅಂತೆಲ್ಲ ಟ್ರಿಪ್ ಅಂತ ಪ್ಲಾನ್ ಮಾಡ್ಬಿಟ್ರು. ಆ ಟ್ರಿಪ್ ಇನ್ನೇನ್ 20 days ಏನೋ ಇತ್ತು. 20 days ಅಲ್ಲಿ ಟ್ರಿಪ್ ಹೋದ್ರೆ, 10 ದಿನ ಟ್ರಿಪ್ ಹೋದ್ರೆ ಅಷ್ಟೇ, ಮತ್ತೆ 1 ತಿಂಗಳು ಪ್ರೋಸೆಸ್ ಮುಂದಕ್ಕೆ ಹಾಕ್ಬೇಕು. ಅದಕ್ಕೋಸ್ಕರ ಲೈಕ್ 1.5 ತಿಂಗಳು ಟೈಮ್ ಇರೋದನ್ನ ತಿರ್ಗಿ 16 ಡೇಸ್ ತಗೊಂಡ್ಬಂದ್ವಿ. 16 ಡೇಸ್ ಅಲ್ಲಿ ವರ್ಕೌಟ್ ಮಾಡಿ, ಲೈಕ್ ಡಯಟ್ ಮಾಡಿ, 16 ಡೇಸ್ ಅಲ್ಲಿ ಮತ್ತೆ ಫೋಟೋ ಶೂಟ್ ಮಾಡಿ ನೆಕ್ಸ್ಟ್ ಡೇನೆ ಟ್ರಿಪ್ ಹೋಗಿದ್ದ ನಾನು. ಈ ಟೈಮು 25 days ಏನೋ ಅಲ್ಲ,
25 days ಎಲ್ಲರೂ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಎಲ್ಲರ ಕೈಲೂ 16 days to 25 days ಅಲ್ಲಿ ಮಾಡಕ್ಕಾಗಲ್ಲ. ಧನುಷ್ ಅವರು ಸತತವಾಗಿ ಟ್ರೈನಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಅಂತಾನೆ ಟ್ರೈನಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಎಲ್ಲರೂ ಹೋಗ್ಬಿಟ್ಟು 15 ದಿವಸಕ್ಕೆ ಮಾಡ್ತೀನಿ 20 ದಿವಸಕ್ಕೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಈಗ ತುಂಬಾ ದಪ್ಪ ಇರ್ತಾರೆ, 100 kg ಮೇಲೆ ಇರ್ತಾರೆ, 100+ kg ಇರೋರಿಗೆ 90 days ಅಲ್ಲಿ ಆಗ್ಲಿ 3 months ಅಲ್ಲಿ ಆಗ್ಲಿ ಅಥವಾ 4 months ಅಲ್ಲಿ ಆಗ್ಲಿ ನೀವು 6 ಪ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ. ದಟ್ ಇಸ್ ನಾಟ್ ಹೆಲ್ತಿ. ನೀವು ಮಿನಿಮಮ್ ಅಂದ್ರೂ ಡಾಕ್ಟರ್ ಸಜೆಸ್ಟ್ ಮಾಡೋದು 1.5 kg. ನಾವು ಫಿಟ್ನೆಸ್ ಅಲ್ಲಿ ಇರೋರು ಏನ್ ಹೇಳ್ತೀವಿ, ಮ್ಯಾಕ್ಸ್ ಟು ಮ್ಯಾಕ್ಸ್ 2.5 ಇಂದ 3 kg ಸಣ್ಣ ಆಗ್ಬೇಕು 1 ತಿಂಗಳಿಗೆ. ಸೊ ಈ ರೀತಿ ಸಣ್ಣ ಆದಾಗ ಹೆಲ್ದಿ ಇರುತ್ತೆ, ಆರ್ಗನ್ಸ್ಗೆಲ್ಲ ಅದು ಬಹಳ ಒಳ್ಳೇದು. ಸೊ ನೀವ್ ಏನಾದ್ರೂ 3 kg ಮೇಲೆ ಆದ್ರೂ ಏನು ತೊಂದರೆ ಆಗಲ್ಲ, ಬಟ್ ಸಜೆಸ್ಟ್ ಮಾಡೋದಿಲ್ಲ ಅದನ್ನ. ಯಾಕೆ ಅಂತಂದ್ರೆ ಸೇಫ್ ಆಗಿ ಮಾಡ್ಬೇಕು, ಇದು ಫಿಟ್ನೆಸ್. ನಾವ್ ಅದೇ ಹೇಳ್ದಂಗೆ ಯಾವ್ದಾದ್ರು ಒಂದು ನಿಮ್ಗೆ ಫೋಟೋಶೂಟ್ ಅಥವಾ ಏನಾದ್ರು ಈ ರೀತಿ ತುಂಬಾ ಇಂಪಾರ್ಟೆಂಟ್ ಇದ್ದಾಗ ನೀವು ಮಾಡ್ಬೋದು. ಅದೇ ಇವಾಗ ಮೇಂಟೈನ್ ಮಾಡ್ತಾ ಇದೀವಲ್ಲ ಬಾಡಿನ, ನೀವೇ ನೋಡಿದ್ರಿ ಹೊಟ್ಟೆ ಇದೆ, ನಾನು ಬಲ್ಕ್ ಮಾಡ್ತಾ ಇದೀನಿ. ಇವಾಗ ಸಡನ್ ಆಗಿ ಇನ್ನೊಂದು 10 ದಿವಸದಲ್ಲಿ ನನ್ಗೆ ಪ್ಯಾಕ್ಸ್ ಬೇಕು, ಯಾವ್ದಾದ್ರು ಒಂದು ಸಿನಿಮಾ ಬಂತು, ಯಾವ್ದಾದ್ರು ಒಂದು ಸೀರಿಯಲ್ ಅಲ್ಲಿ ಒಂದು ಎಪಿಸೋಡ್ಗೆ ಈ ತರ ಪ್ಯಾಕ್ಸ್ ತೋರಿಸ್ಬೇಕು ಅಂತಂದಾಗ ಈ ತರ ಮೇಂಟೈನ್ಡ್ ಆಗಿದ್ದಾಗ ಆ 10 days 15 days ಅಲ್ಲಿ ಮಾಡ್ಬೋದು. ಅಂದ್ರೆ ನೀವು ಕಂಟಿನ್ಯೂಸ್ 7 years ಇಂದ ವರ್ಕೌಟ್ ಮಾಡೋದಕ್ಕೆ ತುಂಬಾ ಒಂದು 10-15 days ಇವಾಗ ಡಯಟ್ ಅಲ್ಲೇ ಇದೀನಿ, ಬಟ್ ಬಲ್ಕಿಂಗ್ ಡಯಟ್ ಅಲ್ಲಿ ಇದೀನಿ. ನನ್ಗೆ ಹೊಟ್ಟೆ ಇದೆ ಇವಾಗ ಸದ್ಯಕ್ಕೆ, ಆದ್ರೆ ಬಲ್ಕಿಂಗ್ ಮಾಡ್ತಾ ಇದೀನಿ. ಲೈಕ್ ಕಾರ್ಬ್ಸ್ ಇಂಟೇಕ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಹೊಟ್ಟೆ ಬಂದಿದೆ ಸ್ವಲ್ಪ ಲೈಟ್ ಆಗಿ. ಅದರಿಂದ ಲೈಕ್ ಬಲ್ಕಿಂಗ್ ಇರೋದ್ರಿಂದ ಸ್ವಲ್ಪ ಕಾರ್ಬ್ಸ್ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಇದಾಗುತ್ತೆ. ಬಟ್ ಅದೇ ಅವಾಗ 30 grams 40 grams ತಿಂತಾ ಇದ್ದೆ ರೈಸ್ ನ, ಇವಾಗ 120 grams ಆ ತರ ತಿಂತೀನಿ ನಾನು ರೈಸ್ ನ. ಆಮೇಲೆ ಧನುಷ್ ಅವ್ರು ಹೇಳ್ತಾ ಇದ್ರು ಆಗ್ಲೇ ನಾನು ಚಿಕನ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀನಿ ಅಂತ. ಚಿಕನ್ ಜಾಸ್ತಿ ಡೈಲಿ ಕನ್ಸ್ಯೂಮ್ ಮಾಡಲ್ಲ ಅವರು. ಲಾಸ್ಟ್ ಅಲ್ಲಿ ಏನಾದ್ರು ಒಂದು ಆಗ್ಲೇ ಹೇಳ್ದಂಗೆ ಮತ್ತೆ ಫೋಟೋ ಶೂಟು ಅಥವಾ ಶೂಟಿಂಗ್ ಏನಾದ್ರು ರಿಕ್ವೈರ್ಮೆಂಟ್ ಇದ್ದಾಗ ಮಾತ್ರನೇ ಆ ರೀತಿ ಕನ್ಸ್ಯೂಮ್ ಮಾಡ್ಬೇಕಾಗತ್ತೆ. ಅದನ್ನು ನೋಡಿ ಕನ್ಸ್ಯೂಮ್ ಮಾಡ್ಬೇಕು. ಯಾಕಂದ್ರೆ ನಿಮ್ ಯೂರಿಕ್ ಆಸಿಡ್ ಎಲ್ಲ ಜಾಸ್ತಿ ಇದ್ದಾಗ ಜಾಸ್ತಿ ಪ್ರೋಟೀನ್ ಕಂಟೆಂಟ್ ತಗೊಳೋದಕ್ಕಾಗೋದಿಲ್ಲ. ಮೇ ಬಿ ಅದು ಪ್ರೋಟೀನ್ ಶೇಕ್ ಇರ್ಬೋದು ಅಥವಾ ಪ್ರೋಟೀನ್ ಫುಡ್ ಇರ್ಬೋದು. ಸೊ ಇದೆಲ್ಲ ಬ್ಲಡ್ ರಿಪೋರ್ಟ್ ಮೇಲೆನೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಸುಮ್ನೆ ಬಂದಿದ ತಕ್ಷಣ ನೋಡಕ್ ಚೆನ್ನಾಗಿದ್ದಾರೆ ಅಂದಿದ ತಕ್ಷಣ ಅವರು ಪ್ರೋಟೀನ್ ಕೊಡ್ಬೋದು ಅಂತಲ್ಲ. ಸೊ ಅವ್ರ ಬ್ಲಡ್ ರಿಪೋರ್ಟ್ ನಾವು ಚೆಕ್ ಮಾಡಿನೇ ನಾವು ಅವ್ರಿಗೆ ಏನೇನು ಸಜೆಸ್ಟ್ ಮಾಡ್ಬೇಕು. ಕೆಲವ್ರಿಗೆ ವಿಟಮಿನ್ ಕಡಿಮೆ ಇರುತ್ತೆ, B12 ಕಡಿಮೆ ಇರುತ್ತೆ, ವಿಟಮಿನ್ ಡಿ, ಇಂಡಿಯನ್ಸ್ ಬಂತು ವಿಟಮಿನ್ ಡಿ ಎಲ್ಲರಿಗೂ ಕಡಿಮೆ ಇರುತ್ತೆ. ಸೊ ಈ ರೀತಿ ಎಲ್ಲಾದ್ರು ಯಾವ್ದಾವ್ದು ಕಡಿಮೆ ಇದೆ ಯಾವ್ದಾವ್ದು ಜಾಸ್ತಿ ಇದೆ ಅದನ್ನ ನೋಡ್ಕೊಂಡು ನಾವು ಅವ್ರಿಗೆ ಡಯಟ್ ನ ಸಜೆಸ್ಟ್ ಮಾಡ್ಬೇಕಾಗುತ್ತೆ. ಈಗ ನೀವು ಹೇಳಿದ್ರಿ ಫೋಟೋ ಶೂಟ್ ಮಾಡಿಸ್ಬೇಕು ಅಂತಂದಾಗ ವಾಟರ್ ಕಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಎಷ್ಟು ದಿನ ವಾಟರ್ ಕಟ್ ಮಾಡಿದ್ರಿ 6 ಪ್ಯಾಕ್ ಮಾಡೋದಕ್ಕೆ? ಅಂಡ್ ಅದ್ರ ಜೊತೆಗೆ ಟೈಮ್ ಮಾಡಿದಾಗ 7 days ವಾಟರ್ ಔಟ್ ಮಾಡಿದ್ದ. ಈ ಲಾಸ್ಟ್ ಮೊನ್ನೆ ರೀಸೆಂಟ್ ಆಗಿ ಮಾಡಿದಾಗ 10 days ವಾಟರ್ ಔಟ್ ಮಾಡಿದ್ದೆ. 10 days ವಾಟರ್ ಔಟ್ ಅಂದ್ರೆ 10 days ನೀರ್ ಕುಡಿದರೆ ಇರೋದಲ್ಲ. ಫಸ್ಟ್ ಒಂದು 8 liters ವಾಟರ್ ಕುಡಿತೀವಿ ಫಸ್ಟ್ ಡೇ, ಸೆಕೆಂಡ್ ಡೇ 7 liters, ಥರ್ಡ್ ಡೇ 6 liter, ಫೋರ್ತ್ ಡೇ ಡೈರೆಕ್ಟ್ ಆಗಿ 3 liters ಬರ್ತೀವಿ, ಫಿಫ್ತ್ ಡೇ 2 liter, ಸಿಕ್ಸ್ ಡೇ ಲೈಕ್ 3 to 1 ಅರ್ಧ ಲೀಟರ್ 250 ml. ಆಮೇಲೆ ನೀರ್ ಕುಡಿಯಲ್ಲ. ನೆಕ್ಸ್ಟ್ ಡೇ ಫೋಟೋ ಶೂಟ್ ಆಗಿದ ತಕ್ಷಣ ನೀರ್ ಕುಡ್ದು, ಅಂದ್ರೆ ಸ್ವಲ್ಪ ವಾಟರ್ ಔಟ್ ಬೇರೆ ಏನ್ ಬೇಕಾದ್ರೂ ಮಾಡ್ಬೋದು. ಡಯಟ್ ಲೈಕ್ ಊಟ ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬೋದು, ವಾಟರ್ ಔಟ್ ಆಗಲ್ಲ. ನೆಕ್ಸ್ಟ್ ಲೆವೆಲ್ ಎಲ್ಲ ಪೀಕಲ್ಲಿ ಇರುತ್ತೆ. ಕೋಪ ಆಗ್ಲಿ, ಇರಿಟೇಷನ್ ಆಗ್ಲಿ, ಯಾರು ಮಾತಾಡ್ಸಲ್ಲ ನನ್ನ. ನಮ್ಮ ಮನೇಲಂತೂ ಯಾರು ಮಾತಾಡ್ಸಲ್ಲ ನನ್ನ. ಯಾಕಂದ್ರೆ ಎಲ್ಲ ಇರಿಟೇಷನ್, ಸುಮ್ನೆ ಚಿಕ್ಕ ವಿಷಯಕ್ಕೆ ಇರಿಟೇಟ್ ಆಗ್ತಾ ಇರುತ್ತೆ. ಕೋಪ, ಆಮೇಲೆ ಚಿಕ್ಕ ವಿಷಯಕ್ಕೆ ಕೋಪ ಬರ್ತಾ ಇರುತ್ತೆ. ನೆಕ್ಸ್ಟ್ ಲೆವೆಲ್ ಬೆಡ್ ಮೇಲೆ ಹಿಂಗಿದ್ರೆ ಹಿಂಗೆ ಇರ್ತೀವಿ, ಮಾತೇ ಆಡಕ್ ಬರಲ್ಲ. ನಿಮ್ ನೆಕ್ಸ್ಟ್ ಅವಾಗ ಹೇಳದ್ನಲ್ಲ, ಮಾತೇ ಆಡಕ್ ಆಗಲ್ಲ. ಆತರ ಲೈಕ್ ಅದೆಲ್ಲ ಒಂದು ಪ್ರೋಸೆಸ್. ನೆಕ್ಸ್ಟ್ ಟೈಮ್ ನನ್ನ ಲೈಫ್ ಆಗಿ ಇನ್ನೊಂದ್ಸತಿ 6 ಪ್ಯಾಕ್ ಮಾಡಲ್ಲಪ್ಪ, ಆಗಲ್ಲ ನನ್ನ ಕೈಯಲ್ಲಿ ಅಂತ ಅನ್ಕೊಂತೀವಿ. 1 ವರ್ಷ ಆದ್ಮೇಲೆ ಮತ್ತೆ ಮಾಡಬೇಕು ಅನ್ಸುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.